ನಮಸ್ಕಾರ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಅರ್ಪಿಸುವ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ವೀಕ್ಷಕರೇ, ಬಹಳಷ್ಟು ಜನರನ್ನ ಕಾಡ್ತಿರುವಂತಹ ಡಯಾಬಿಟಿಸ್ ಕಾಯಿಲೆಯನ್ನ ನಿರ್ಲಕ್ಷ್ಯ ಮಾಡಿದ್ರೆ ಯಾವೆಲ್ಲ ಸಮಸ್ಯೆಗಳು ಉಂಟಾಗತ್ತೆ, ಡಯಾಬಿಟಿಸ್ ಇದ್ದವರು ವಹಿಸಬೇಕಾದಂತಹ ಮುನ್ನೆಚ್ಚರಿಕೆಗಳೇನು, ಹಾಗೆ ಹೋಮಿಯೋಪತಿಯಲ್ಲಿ ಶುಗರ್ ಕಾಯಿಲೆ ನಿಯಂತ್ರಣಕ್ಕೆ ಇರುವಂತಹ ಚಿಕಿತ್ಸಾ ವಿಧಾನಗಳು ಏನು ಎಂಬುದರ ಬಗ್ಗೆ ಇವತ್ತಿನ ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಚರ್ಚೆಯನ್ನ ಮಾಡ್ತೇವೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಹೋಮಿಯೋಪತಿ ವೈದ್ಯರಾದಂತಹ ಡಾಕ್ಟರ್ ಪ್ರಶಾಂತ್. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಮೊದಲಿಗೆ ಈ ಶುಗರ್ ಅನ್ನೋದು ಹಿಂದೆಲ್ಲ ಬರೀ ಶ್ರೀಮಂತರಿಗೆ ಬರುವಂತಹ ಕಾಯಿಲೆ ಅಂತ ಕರಿತಾ ಇದ್ರು. ಆದ್ರೆ ಈ ಶುಗರ್ ಅನ್ನೋದು ಇವತ್ತಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೂ ಸಹ ಬರ್ತಿದೆ. ಹುಟ್ಟಿದ ಮಕ್ಕಳಲ್ಲೂ ಶುಗರ್ ಅನ್ನೋದು ಬರ್ತಿದೆ. ಗರ್ಭಿಣಿಯರಲ್ಲಿ, ವೃದ್ಧರಲ್ಲಿ, ಎಲ್ಲರಲ್ಲೂ ಸಹ ಶುಗರ್ ಅನ್ನೋದು ತುಂಬಾ ಕಾಡ್ತಾ ಇದೆ. ಇದಕ್ಕೆಲ್ಲ ಏನ್ ಕಾರಣ ಡಾಕ್ಟರ್? ಸೊ ಬೇಸಿಕಲಿ ನೋಡಿ, ಫಸ್ಟ್ ಆಫ್ ಆಲ್ ಡಯಾಬಿಟಿಸ್ ಅಂದ್ರೆ ಏನು? ಈಗ ಎಷ್ಟೋ ಜನರು ಶುಗರ್ ಬಂದಿದೆ ಅಂತಾರೆ, ಯಾಕೆ ಬರ್ತಾ ಇದೆ, ಒಳಗಡೆ ಏನು ಕಾರಣಗಳಿರ್ಬೋದು, ಪ್ಯಾಥಾಲಜಿಕಲಿ ಕೂಡ ಏನೇನು ಚೇಂಜಸ್ ಆಗ್ತಾ ಇದೆ, ಬಾಡಿಯಲ್ಲಿ ಮೆಟಬಾಲಿಕ್ ಫಂಕ್ಷನಿಂಗಲ್ಲಿ ಏನು ಎಬ್ನಾರ್ಮಿಟಿ ಆಗ್ತಾ ಇದೆ, ಅದ್ರ ಬಗ್ಗೆ ಯಾರಿಗೂ ಗೊತ್ತೂ ಇಲ್ಲ. ಸೊ ಶುಗರ್ ಬಂದಿದೆ, ಟ್ಯಾಬ್ಲೆಟ್ ತೊಗೋಬೇಕು, ತೊಗೊಂಡಾಗ ಅದು ಕಂಟ್ರೋಲ್ ಇರುತ್ತೆ, ಬಿಟ್ಟರೆ ಮತ್ತೆ ಎಬ್ನಾರ್ಮಲ್ ಆಗುತ್ತೆ. ಸೊ ಡಾಕ್ಟರ್ ಹೇಳ್ತಿದ್ರೆ ಜಾಸ್ತಿ ಆಗಿದೆ, ಜಾಸ್ತಿ ಟ್ಯಾಬ್ಲೆಟ್ ತೊಗೋಬೇಕು, ಅದು ಒಂದು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಹೊರತಾಗಿ ಟ್ಯಾಬ್ಲೆಟ್ ಶುಗರ್ ಯಾತಕ್ಕೆ ಬರುತ್ತೆ, ಅದು ತಗೋತಾ ಇರೋ ಟ್ಯಾಬ್ಲೆಟಿಂದ ಏನು ಹೆಲ್ಪ್ ಆಗ್ತಾ ಇದೆ, ಸೊ ಅದು ತಗೊಂಡಿರೋದ್ರಿಂದ ಸೊ ಬಾಡಿಯಲ್ಲಿ ಕಂಟ್ರೋಲ್ ಇದೆನಾ ಅಥವಾ ಕಾಯಿಲೆ ಬೆಳೀತಾ ಇದೆನಾ, ಅದ್ರ ಬಗ್ಗೆ ಯಾರಿಗೆ ಒಂದು ಕ್ಲಿಯರೆನ್ಸ್ ಅನ್ನೋದೇ ಇಲ್ಲ. ಹಾಗಾಗಿ ಜನರಲಿ ಈಗ ಡಯಾಬಿಟಿಸ್ ಅನ್ನೋದು ನೋಡಿ, ಇನ್ಕ್ರೀಸ್ ಲೆವೆಲ್ಸ್ ಆಫ್ ಬ್ಲಡ್ ಶುಗರಿಂದ ಇನ್ ಬಾಡಿಯಲ್ಲಿ ಅಂತೇನು ಹೇಳ್ತೀವಿ, ಅದ್ರ ಜೊತೆಗೆ ಪ್ರೊಲಾಂಗ್ಡ್ ಪೀರಿಯಡ್ ಅಂತ ಹೇಳ್ತೀವಿ. ಅಂದರೆ ಈಗ ಮಿನಿಮಮ್ ಪೀರಿಯಡ್ ಆಫ್ ಒಂದು 3 months ಆದರೂ ಕೂಡ ಅದು ಹಾಗೆ ಪರ್ಸಿಸ್ಟ್ ಆಗ್ತಾ ಇದೆ. ಈಗ ಜನರಲಿ ಒಂದು ಶುಗರ್ ಲೆವೆಲ್ ನಾರ್ಮಲಿ ನಾವು ನೋಡ್ತಕ್ಕಂಥದ್ದು, ಈಗ ಊಟದಕ್ಕಿಂತ ಮುಂಚೆ ಅದು ಚೆಕ್ ಮಾಡಿದಾಗ 70 to 110 ಅಂತ ಹೇಳ್ತೀವಿ. ಸೊ ಅದನ್ನು FBS ಅಂತ ಏನು ಕರಿತೀವಿ. ಸೊ ಆ ಒಂದು ಲೆವೆಲ್ಸು ಅದಕ್ಕಿಂತ ಜಾಸ್ತಿ ಆಗ್ತಾ ಇದೆ. ಅದೇ ಥರ ಊಟದ ಆದಮೇಲೆ ಸೊ ಈಗ ನಾರ್ಮಲ್ ಲೆವೆಲ್ಸ್ ನಾವು ಹೇಳೋದು 90 to 140 ಅಂತ ಹೇಳ್ತೀವಿ ಯಾವಾಗ. ಎಸ್, ಸೊ ಅದನ್ನು PPBS ಅಂತ ಏನು ಕರಿತೀವಿ. ಸೊ ಈ ಒಂದು ಲೆವೆಲ್ಸ್ಗಳಲ್ಲಿ ಯಾವಾಗ ವ್ಯತ್ಯಾಸ ಅನ್ನೋದು ಕಾಣಿಸ್ಕೊಳ್ತಾ ಇದೆ. ಈಗ ಒಂದು 15 days ನೋಡಿದ್ವಿ, ವ್ಯತ್ಯಾಸ ಆಗಿದೆ, ಹಾಗಂತ ಶುಗರ್ ಬಂದಿದೆ ಅಂತಲೂ ಅಲ್ಲ. ಈಗ ಅರೌಂಡ್ 170 ಹೋಗಿತ್ತು, ಇಲ್ಲ ಫಸ್ಟ್ ಟೈಮ್ ಮಾಡಿಸಾಗ ಅಷ್ಟಾಗಿತ್ತು, ಸಡನ್ನಾಗಿ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಬೇಕು ಅಂತಲೂ ಇರೋದಿಲ್ಲ. ಯಾವಾಗ ಒಂದು 3 months 4 months ಆದರೂ ಕೂಡ ಆ ಲೆವೆಲ್ಸ್ ಹಾಗೆ ಪರ್ಸಿಸ್ಟ್ ಆಗ್ತಾ ಇದೆ ಅಥವಾ ಬೆಳ್ಕೊಳ್ತಾ ಇದೆ. ಆ ಒಂದು ಕಂಡೀಷನಲ್ಲಿ ಈ ಡಯಾಬಿಟಿಸ್ನ ನಾವು ಡಯಾಗ್ನೋಸ್ ಮಾಡ್ತಾ ಇದ್ದೀವಿ. ಅಂದ್ರೆ ಡಾಕ್ಟರ್, ಶುಗರ್ ಇದೆ ಅಂತ ಗೊತ್ತಾದ ತಕ್ಷಣ ನಾವು ವೈದ್ಯರ ಬಳಿ ಹೋದಾಗ ಅವರು ಮೊದಲು ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ಚಿಕಿತ್ಸೆ ಕೊಡ್ತಾರ ಅಥವಾ ಶುಗರ್ ಅನ್ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡೋದಕ್ಕೆ ಚಿಕಿತ್ಸೆ ಕೊಡ್ತಾರ? ಈಗ ಬೇಸಿಕಲ್ಲೂ ಅದರಲ್ಲೂ ನಾವು ನೋಡ್ತಕ್ಕಂಥದ್ದಂದ್ರೆ ಸೊ 2 types ಇದೆ ಡಯಾಬಿಟಿಸಲ್ಲಿ. ಸೊ ಟೈಪ್ 1 ಡಯಾಬಿಟಿಸ್ ಅಂತ ಒಂದು ಕರಿತೀವಿ, ಇನ್ನೊಂದು ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ತೀವಿ. ಈಗ ಫಸ್ಟ್ ಆಫ್ ಆಲ್ ಟೈಪ್ 1 ಡಯಾಬಿಟಿಸ್ ಏನಿದೆ, ಸೊ ಬೇಸಿಕಲಿ ಅದು ನೋಡ್ತಕ್ಕಂಥ ಏಜ್ ಪೀರಿಯಡ್ ಏನಿದೆ ಆಲ್ಮೋಸ್ಟ್ ಲೆಸ್ ದೆನ್ 20 year old ಅಂತ ಹೇಳ್ತೀವಿ. ಅಂದರೆ ಮಕ್ಕಳಲ್ಲೇ ಅದು ಕಾಮನ್ ಆಗಿ ಬರ್ತಕ್ಕಂಥದ್ದು. ಸೊ ಅದರಲ್ಲಿ ಈ ಥರ ಮಕ್ಕಳಲ್ಲೇ ಅದು ಬರ್ತಾ ಇದೆ ಅಂದಾಗ ಈ ಒಂದು ಡಯಾಬಿಟಿಸಲ್ಲಿ ಏನಾಗ್ತಾ ಇದೆ, ಇಂಟರ್ನಲ್ ಪ್ಯಾಥಾಲಜಿ ಅನ್ನೋದು ಹೇಳೋದಾಗಿದ್ರೆ, ಈಗ ನಾರ್ಮಲ್ ಫಂಕ್ಷನಿಂಗ್ ಯಾವ ರೀತಿ ಇದೆ ಅಂದರೆ, ಬಾಡಿಯಲ್ಲಿ ಒಂದು ಪ್ಯಾನ್ಕ್ರಿಯಾಸ್ ಅನ್ನೋ ಗ್ರಂಥಿ ಇದೆ. ಆ ಗ್ರಂಥಿ ಕೆಲಸ ಏನಂದರೆ ಪ್ರತಿದಿನ ಇನ್ಸುಲಿನ ಉತ್ಪತ್ತಿ ಮಾಡೋದು. ಸೊ ಯಾವಾಗ ಬಾಡಿಯಲ್ಲಿ ಆ ಇನ್ಸುಲಿನ್ ರಿಲೀಸ್ ಆಗ್ತಾ ಇದೆ ಅಂದಾಗ ಆ ರಿಲೀಸ್ ಆಗಿರೋ ಇನ್ಸುಲಿನ್ ಕೆಲಸ ಏನಾಗಿರುತ್ತೆ, ಪ್ರತಿದಿನ ನಾವೇನು ಫುಡ್ ತಗೊಂಡಿರೋ ಎಲ್ಲ ಫುಡ್ಡು ಸೊ ಗ್ಲೂಕೋಸಾಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಸೊ ಆ ಕನ್ವರ್ಟ್ ಆಗ್ತಕ್ಕಂಥ ಗ್ಲೂಕೋಸ್ ರಕ್ತದ ಮುಖಾಂತರ ಬಾಡಿಲಿ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗೋಕ್ಕೆ ಶುರು ಆಗೋದು. ಸೊ ಯಾವಾಗ ಈ ಒಂದು ಫಂಕ್ಷನ್ ನಾರ್ಮಲ್ ಆಗಿ ನಡೀತಾ ಇದೆ ಅಂದಾಗ ಯಾವುದೇ ರೀತಿ ಶುಗರ್ ಲೆವೆಲ್ಸಲ್ಲಿ ವ್ಯತ್ಯಾಸ ಇರೋದಿಲ್ಲ. ಯಾವಾಗ ಅದೇ ಒಂದು ಫಂಕ್ಷನಿಂಗಲ್ಲಿ ಎಬ್ನಾರ್ಮಿಟಿ ಕಾಣಿಸೋಕ್ಕೆ ಶುರು ಆಗಿಬಿಡುತ್ತೆ, ಎಸ್ಪೆಷಲಿ ಟೈಪ್ 1 ಡಯಾಬಿಟಿಸಲ್ಲಿ ಏನಾಗ್ಬಿಡುತ್ತೆ, ಆ ಪ್ಯಾನ್ಕ್ರಿಯಾಸ್ ಅನ್ನೋ ಒಂದು ಗ್ರಂಥಿ ಇದೆ, ಅದರಿಂದ ಏನು ಇನ್ಸುಲಿನ್ ರಿಲೀಸ್ ಆಗ್ತಾ ಇದೆ, ಆ ಗ್ರಂಥಿನೇ ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿರುತ್ತೆ. ಸೊ ಯಾವಾಗ ಗ್ರಂಥಿನೇ ಡ್ಯಾಮೇಜ್ ಆಗಿದೆ, ಅದು ಫಂಕ್ಷನಿಂಗ್ಗೆ ನಡೀತಾ ಇಲ್ಲ ಅಂದಾಗ ಬಾಡಿಯಲ್ಲಿ ಇನ್ಸುಲಿನ್ ರಿಲೀಸ್ ಆಗೋ ಪ್ರಶ್ನೆ ಬರೋದಿಲ್ಲ. ಸೊ ಈ ಒಂದು ಕಂಡೀಷನಲ್ಲಿ ಸೊ ಇನಿಷಿಯಲಿ ನಾವು ರಕ್ತ ಪರೀಕ್ಷೆ ಮಾಡಿ ನೋಡಿದ್ರೂ ಕೂಡ ಈ ಶುಗರ್ ಲೆವೆಲ್ಸ್ ಅನ್ನೋದು ಯಾವ ರೀತಿ ಇರುತ್ತೆ, ಅರೌಂಡ್ ಸೊ ಮಿನಿಮಮ್ ಅಂದರೂ ಕೂಡ 500, 550, 600 ರೇಂಜಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಇಷ್ಟೊಂದು ಬೆಳ್ಕೊಂಡಿರೋ ಒಂದು ಸಿಂಪ್ಟಮ್ಸಲ್ಲಿ ಬೇಸಿಕಲಿ ಡೇ 1 ಇಂದನೇ ಇನ್ಸುಲಿನ್ ಇಂಜೆಕ್ಷನ್ ಮುಖಾಂತರನೇ ಟ್ರೀಟ್ಮೆಂಟ್ ಶುರು ಮಾಡಬೇಕಾಗಿರುತ್ತೆ. ಸೊ ಮೆಡಿಕೇಶನ್ ಇಂದ ಅದು ಕಂಟ್ರೋಲಿಗೆ ಬರೋದಿಲ್ಲ ಅಂತಲೂ ಗೈಡ್ ಮಾಡ್ತಾ ಬರ್ತೀವಿ. ಮುಖ್ಯವಾಗಿ ಶುಗರ್ ಬರೋದಕ್ಕೆ ಪ್ಯಾಂಕ್ರಿಯಾಸ್ ಅನ್ನೋ ಗ್ರಂಥಿಯ ಒಂದು ನಿರ್ಮೂಲನೆಯಿಂದ ಮಾತ್ರ ಬರುತ್ತೆ, ಅಂದ್ರೆ ಅದಾದ್ರೆ ಬರುತ್ತೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡ್ಕೊಂತೀನಿ. ಒಬ್ರು ಕಾಲರ್ ಇದ್ದಾರೆ. ಈಗ ವೆಂಕಟೇಶ್ ಅವ್ರು ಕರೆ ಮಾಡಿದ್ದಾರೆ. ನಮಸ್ತೆ. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಬಗ್ಗೆನೇ ಕೇಳಬೇಕು. ನನಗೆ ಶುಗರ್ ಬಂದು 3 ವರ್ಷ ಆಯ್ತು. ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ಕಾರ, ಹೇಳಿಪ್ಪ, ಏನ್ ತೊಂದರೆ ಇದೆ? ಒಂದು ಶುಗರ್ ಬಂದು 3 ವರ್ಷ ಆಯ್ತು. ಓಕೆ. ಟ್ಯಾಬ್ಲೆಟ್ಸ್ ತಗೊಂತ ಇಲ್ಲ. ಓಕೆ. ಫುಡ್ ಕಂಟ್ರೋಲ್ ಇದೀವಿ. 110ರಿಂದ 150 ಒಳಗಡೆ ಇರುತ್ತೆ. ಓಕೆ. ಒಂದ್ಸರಿ ಸ್ವಲ್ಪ ಜಾಸ್ತಿ ಆಗಿತ್ತು, 180 ಆಗಿತ್ತು. ಓಕೆ. 3 ತಿಂಗಳಿಗೆ ಒಂದ್ಸರಿ ಚೆಕ್ ಮಾಡಿಸ್ತಾ ಇದ್ದೀನಿ.
ಹೇಳಿ. ಅದಕ್ಕೆ ಏನಾದ್ರು ಮತ್ತೇನಾದ್ರು ಚೆಕ್ ಮಾಡಿಸ್ಬೇಕಾ ಏನು ಅಂತ ಹೇಳಿ ಕೇಳೋಣ ಅಂತ ಫೋನ್. ಈಗ ಜನರಲಿ ನೋಡಿ ಒಂದ್ಸಲ ಮಾತ್ರ ಜಾಸ್ತಿ ಆಗಿತ್ತು ಅಂತ ಹೇಳ್ತಾ ಇದ್ದೀರಾ, ಅದು ಬಿಟ್ಟರೆ ಆಲ್ಮೋಸ್ಟ್ ಡೈಟ್ ಮಾಡೋದ್ರಿಂದ ಎಕ್ಸಸೈಸ್ ಮಾಡೋದ್ರಿಂದ ಅದು ಕಂಟ್ರೋಲ್ ಇದೆ ಅಂದಾಗ ಸೊ ಟೆನ್ಷನ್ ತಗೊಳ್ಳೋ ಅಗತ್ಯ ಇರೋದಿಲ್ಲ. ಸೊ ಅದೇ ಥರ ಅದನ್ನು ಫಾಲೋಅಪ್ ಮಾಡ್ತಾ ಬನ್ನಿಪ್ಪ. ಅದ್ರ ಜೊತೆಗೆ ಇಫ್ ಇನ್ ಕೇಸ್ ಏನಾದರೂ ಅದು 3 ಟೈಮ್ಸ್ ಚೆಕ್ ಮಾಡಿದಾಗಲೂ ಕೂಡ ಲೆವೆಲ್ಸ್ ಹಾಗೆ ಬೆಳ್ಕೊಳ್ತಾ ಇದೆ, ಕಂಟ್ರೋಲಲ್ಲಿ ಉಳಿತಾ ಇಲ್ಲ ಅಂದಾಗ ಟ್ರೀಟ್ಮೆಂಟ್ ಅವಶ್ಯಕತೆ ಇರುತ್ತೆ. ಹಾಗಾಗಿ ಯಾವುದೇ ಒಂದು ಟೆನ್ಷನ್ ತಗೋಬೇಡಿ. ಈಗ ಏನು ಪ್ರೆಸೆಂಟ್ ಡೈಟ್ನ ನೀವು ಫಾಲೋಅಪ್ ಮಾಡ್ತಾ ಇದ್ದೀರಾ, ಅದ್ರ ಜೊತೆಗೆ ವಾಕಿಂಗ್ ಆಗಿರ್ಬೋದು, ಟೈಮ್ಗೆ ಫುಡ್ ತೊಗೊಳ್ಳೋದಾಗಿರ್ಬೋದು, ಈಗ ಸೈಕಲಾಜಿಕಲಿ ಕೂಡ ಏನಾದರೂ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದ್ರೆ, ಅಂದರೆ ಟೆನ್ಷನ್ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಅಥವಾ ವರ್ಕ್ ಪ್ರೆಷರ್ ಏನಾದರೂ ಇದ್ರೂ ಕೂಡ ಅದರಿಂದ ಸ್ವಲ್ಪ ದೂರ ಇರೋದಕ್ಕೆ ಟ್ರೈ ಮಾಡಿ. ಆದಷ್ಟು ಆ ಡಯಾಬಿಟಿಸ್ ಬೆಳೆದಿರೋ ಥರ ನೋಡ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಯಾವುದೇ ರೀತಿ ಮೆಡಿಕೇಶನ್ ಇಲ್ಲದೇನೆ ಸೊ ಲೈಫ್ನ ಲೀಡ್ ಮಾಡೋದ್ರಲ್ಲೂ ಹೆಲ್ಪ್ ಮಾಡ್ತಾ ಬರ್ಬೋದು ನೋಡಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ರವಿಕುಮಾರ್ ಅನ್ನೋರು ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಏನ್ ಸಮಸ್ಯೆ ಇದೆ ರವಿ ಅವರೇ? ತುಮಕೂರಲ್ಲ, ಚಿಕ್ಕಮಂಗ್ಳೂರಿಂದ ಮೇಡಮ್. ಹೇಳಿ, ಏನ್ ಸಮಸ್ಯೆ ಇದೆ? ಅದೇ ನಮಗೆ ಲಾಸ್ಟ್ ಇಯರ್ ಆಗಸ್ಟ್ ಇಂದ ಹೇಳಿ. ಇದಾಗಿತ್ತು, ಡಾಕ್ಟರ್ ಕೈಲಿ ಮಾತಾಡ್ಬೇಕಾಯ್ತು. ಮಾತಾಡಿ. ಹಲೋ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಹೇಳಿಪ್ಪ, ಏನು ತೊಂದರೆ ಇದೆ? ಸರ್ ನಮ್ದು ಇಯರ್ ಆಗಸ್ಟ್ ಇಂದ 395 ಬಂದಿತ್ತು. ಹಾಂ ಹಾಂ ಹಾಂ, ಓಕೆಪ್ಪ. ಈಗ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು, ಈಗ ನಾರ್ಮಲ್ ಆಗಿದೆ. ಓಕೆ. ಹಾಂ ಹಾಂ. ಈಗ ಲಾಸ್ಟ್ 2 ತಿಂಗಳ ಹಿಂದೆ ಇದು ಮಾಡಿದಾಗ ನಾರ್ಮಲ್ ಬಂದಿದೆ ಸರ್. ಖಾಲಿ ಹೊಟ್ಟೆಯಲ್ಲಿ 101ರಿಂದ 101 ಇದೆ ಸರ್. ಓಕೆ. ಆಮೇಲೆ ತಿಂಡಿ ಆದ್ಮೇಲೆ 125 ಇದೆ, 125 ಇದೆ. ಓಕೆ. ಸೊ ಲೆವೆಲ್ಸ್ ಅಂತೂ ಕಂಟ್ರೋಲ್ ಇದೆ. ಫುಲ್ ಕಂಟ್ರೋಲ್ ಇದೆ. ಅವಾಗ ಡೈಲಿ ಬೆಳಗ್ಗೆ ಸಂಜೆ ಟ್ಯಾಬ್ಲೆಟ್ಸ್ ಇದ್ ಮಾಡಿದ್ರು. ಹಾಂ ಹಾಂ ಹಾಂ, ಓಕೆ. ಈಗ ಇದ್ ನಾರ್ಮಲ್ ನೋಡಿ ಬೆಳಗ್ಗೆ 1 ಟೈಮಿಗೆ ಇದ್ ಮಾಡಿದ್ದಾರೆ. ಓಕೆ, ಅಂದರೆ ಟ್ಯಾಬ್ಲೆಟು ರೆಡ್ಯೂಸ್ ಮಾಡಿದ್ದಾರೆ ಈಗ. ಹೌದು, ಇಸ್ಟಮಿಂಟ್ ಅಂತ ಟ್ಯಾಬ್ಲೆಟ್ ಸರ್. ಓಕೆ. ಸೊ ಬೇರೆ ತೊಂದರೆಗಳು ಏನಾದರೂ ಕಾಣಿಸ್ಕೊಳ್ತಾ ಇದೆನಾ? ಇಲ್ಲ ಸರ್, ಎಲ್ಲ ಬಾಡಿ ಚೆಕಪ್ ಮಾಡಿದ್ರು, ಏನು ಇದಾಗಿಲ್ಲ. ಓಕೆ. ಈಗ ಜನರಲಿ ನೋಡಿ ಇನಿಷಿಯಲ್ ಸ್ಟೇಜಲ್ಲಿ ಇದೆ ಕಾಯಿಲೆ, ಅಷ್ಟೊಂದಂತೂ ಬೆಳ್ಕೊಂಡಿಲ್ಲ. ಸೊ ಹಾಗಿದ್ದಾಗ ಈ ಒಂದು ಕಂಡೀಷನಲ್ಲಿ ನಾವು ಸಂಪೂರ್ಣವಾಗಿ ಟ್ಯಾಬ್ಲೆಟ್ಸ್ಗಳನ್ನು ಕಂಪ್ಲೀಟಾಗಿ ನಿಲ್ಲಿಸೋದ್ರಲ್ಲೂ ಹೆಲ್ಪ್ ಮಾಡ್ಬೋದು ಹೋಮಿಯೋಪತಿ ಮೆಡಿಕೇಷನ್ ಮುಖಾಂತರ. ಸೊ ಒಂದ್ಸಲ ಅದು ಕಂಪ್ಲೀಟ್ ಕಂಟ್ರೋಲಿಗೆ ಬಂದಿದೆ, ಪ್ಲಸ್ ಬಾಡಿಯಿಂದನೇ ಆ ಮೆಟಾಬಾಲಿಕ್ ಫಂಕ್ಷನ್ ನಾರ್ಮಲ್ ಆಗಿ ನಡೀತಾ ಇದೆ ಅಂದಾಗ ಯಾವುದೇ ರೀತಿ ಎಕ್ಸ್ಟರ್ನಲಿ ಈಗೇನು ಸಪ್ಲಿಮೆಂಟರಿ ಮೆಡಿಸಿನ್ಸ್ ತಗೋತಾ ಇದ್ದೀರಾ ಅದರ ಅವಶ್ಯಕತೆನೂ ಬೀಳೋದಿಲ್ಲ. ಪ್ಲಸ್ ಅದ್ರ ಜೊತೆಗೆ ಫರ್ದರ್ ಫ್ಯೂಚರಲ್ಲಿ ಈ ಒಂದು ಡಯಾಬಿಟಿಸಿಂದ ಏನೇನು ಕಾಂಪ್ಲಿಕೇಶನ್ಸ್ ಒಳಗಾಗ್ತಾ ಇದ್ದಾರೆ ಆ ಎಲ್ಲ ಒಂದು ಕಾಂಪ್ಲಿಕೇಶನ್ಸು ಕಂಪ್ಲೀಟ್ ಅವಾಯ್ಡ್ ಮಾಡೋದ್ರಲ್ಲೂ ಹೆಲ್ಪ್ ಮಾಡ್ತಾ ಇದೆ ಹೋಮಿಯೋಪತಿ ಮೆಡಿಸಿನ್ಸು. ಬೇಕಾದರೆ ಒಂದ್ಸಲ ಆ ರಿಪೋರ್ಟ್ಸ್ ಏನಿದೆ ಅದು ತೊಗೊಂಡ್ಬಂದ್ಬಿಟ್ಟು ಹೋಮಿಯೋಪತಿ ಡಾಕ್ಟರ್ಗೆ ಮೀಟ್ ಆಗಿ ಅಥವಾ ನಮ್ಮ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ಗೂ ಬರ್ಬೋದು. ಸೊ ಬಂದಾಗ ಏನು ಸ್ಥಿತಿಯಲ್ಲಿದೆ ಈಗ ಕಾಯಿಲೆ ನೋಡ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಪ್ರೆಸೆಂಟ್ ನಾವೇನು ಮೆಡಿಸಿನ್ಸ್ ಕೊಡ್ತಾ ಇದ್ದೀವಿ, ಎಷ್ಟು ಟೈಮ್ ಬೇಕಾಗ್ಬೋದು ಅದಕ್ಕೊಂದು ಸೊಲ್ಯೂಷನ್ ಕೊಡೋದಕ್ಕೆ ಎಲ್ಲನೂ ಗೈಡ್ ಮಾಡಿಬಿಟ್ಟೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ಧರ್ಮೇಶ್ ಅವರು ಚನ್ನಪಟ್ಟಣದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ಏನ್ ಸಮಸ್ಯೆ ಇದೆ ಧರ್ಮೇಶ್? ನಮಗೆ ಅದೇ 2007 ಇಂದ ಪ್ರಾರಂಭ ಆದದ್ದು. ಹಾ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ. ನಮಸ್ತೆ. ನಮಸ್ಕಾರ, ಹೇಳಿಪ್ಪ. ಸರ್, ನಾನು ಧರಣೀಶ್ ಅಂತೇಳಿ ಚನ್ನಪಟ್ಟಣದಿಂದ. ಓಕೆ. ನನಗೆ 9 ವರ್ಷ ಆಯ್ತು ಓಕೆ. ಸಕ್ಕರೆ ಕಾಯಿಲೆ ಕಂಡು. ಹಾಂ ಹಾಂ ಹಾಂ. ಈಗ ಕೆಲವೊಂದು ದಿವಸದಿಂದ ನಾರ್ಮಲ್ ಇತ್ತು, ಏನು ತೊಂದರೆ ಇರಲಿಲ್ಲ. ಬೆಳಿಗ್ಗೆ ಎದ್ದು ಸತತವಾಗಿ ನಾವು ವಾಕಿಂಗು ಮತ್ತೆ ಶಟ್ಲ್ ಕಾಕು ಮತ್ತೆ ಫುಡ್ ಡಯಟ್ ಎಲ್ಲ ಮಾಡ್ತಾ ಇದ್ದೆ. ಈಗ ಒಂದು ತಿಂಗಳಿಂದ ಸ್ವಲ್ಪ ನನಗೆ ಆಕ್ಸಿಡೆಂಟ್ ಆಗಿ ಎಲ್ಲೂ ಹೋಗಿರಲಿಲ್ಲ. ಆಗ ಜಾಸ್ತಿ ಆಗ್ಬಿಡ್ತು, ಒಂದು 350 ತನಕ ಹೊರಟೋಗ್ಬಿಟ್ಟಿತ್ತು. ಓಕೆ. ಈಗ ಅವ್ರು ಕೊಟ್ಟಿದ್ದು ಜಲ್ರಾಯಮ್ 50 ಅಂದ್ಬಿಟ್ಟು ಕೊಟ್ಟಿದ್ದಾರೆ, ತಗೋತಾ ಇದ್ದೀನಿ. ಮತ್ತೆ ಫುಡ್ ಕಂಟ್ರೋಲ್ ಇದೆ, ಆದ್ರೆ ಇನ್ನೂ ಅದು ಕಂಟ್ರೋಲ್ ಬಂದಿಲ್ಲ ಸರ್. ಓಕೆ. ಹಾಂ ಹಾಂ ಹಾಂ. ಈಗ ಸ್ಟಾರ್ಟಿಂಗಿಂದ ಏನು 9 ಇಯರ್ಸ್ ಬ್ಯಾಕ್ ಟ್ರೀಟ್ಮೆಂಟ್ ಶುರು ಮಾಡಿದ್ರಲ್ಲ ನಿಮಗೆ, ಅದೇ ಟ್ಯಾಬ್ಲೆಟ್ಸ್ ಈಗಲೂ ನಡೀತಾ ಇದೆಯಾ ಅಥವಾ ಚೇಂಜಸ್ ಏನಾದರೂ ಮಾಡಿದ್ದೀರಾ? ಅದೇ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಡೋಸೇಜ್ ಏನು ಜಾಸ್ತಿ ಮಾಡಿರೋ ಆ ರೀತಿ ಏನು ಆಗ್ತಾ ಇಲ್ಲಲ್ಲ? ಇಲ್ಲ, ಆ ಥರ ಏನೂ ಆಗಿಲ್ಲ. ಓಕೆ. ಸೊ ಈ ಒಂದು ಕಂಡೀಷನಲ್ಲಿ ಬೇಸಿಕಲಿ ಯಾರಿಗೆ ಆಗಲಿ ಏನು ಮಾಡ್ತಾರೆ, ಒಂದ್ಸಲ ಫ್ಲಕ್ಚುವೇಷನ್ ಕಾಣಿಸೋಕೆ ಶುರು ಆಯಿತು ಅಂದ್ಕೊಳ್ಳಿ, ಸ್ವಲ್ಪ ಡೋಸೇಜಲ್ಲಿ ಜಾಸ್ತಿ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಆದರೆ ಆ ಡೋಸೇಜ್ ಬೆಳೀತಾ ಹೋದಷ್ಟು ಏನಾಗ್ಬಿಡುತ್ತೆ, ನ್ಯಾಚುರಲಿ ರಿಲೀಸ್ ಆಗ್ತಕ್ಕಂಥ ಇನ್ಸುಲಿನ್ ಫಂಕ್ಷನ್ ಏನಿದೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಹೊರಗಡೆಯಿಂದ ನಾವೇನು ಟ್ಯಾಬ್ಲೆಟ್ ತಗೋತಾ ಇದ್ದೀವಿ ಅದು ಸ್ವಲ್ಪ ಜಾಸ್ತಿ ಬೆಳ್ಕೊಳಕ್ಕೆ ಶುರು ಆದಾಗ ಬೇರೆ ಒಂದು ಆರ್ಗನ್ಸ್ಗಳ ಮೇಲೂ ಕೂಡ ಒಂದು ಇಫೆಕ್ಟ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಡಯಾಬಿಟಿಸ್ ಇರೋರಿಗೆ ನೋಡಿರ್ಬೋದು ನೀವು, ತುಂಬ ಸಮಸ್ಯೆಗಳಿಗೆ ಒಳಗಾಗ್ತಾ ಇರ್ತಾರೆ. ಈಗ ಹೆಡ್ ಟು ಫುಟ್ ಬಾಡಿ ಫಂಕ್ಷನಿಂಗಲ್ಲೇ ಎಬ್ನಾರ್ಮಿಟಿ ಇದೆ ಅಂದಾಗ ಬೇರೆ ಆರ್ಗನ್ಸ್ ಮೇಲೆ ಯಾವಾಗ ಇಫೆಕ್ಟ್ ಬೀಳಕ್ಕೆ ಶುರು ಆಗಿಬಿಡುತ್ತೆ, ಅದರದೊಂದು ಫಂಕ್ಷನಿಂಗಲ್ಲೂ ಕೂಡ ಒಂದು ಎಬ್ನಾರ್ಮಿಟಿ ಕಾಣಿಸ್ಕೊಳ್ಳೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ
ಹೋಮಿಯೋಪತಿಯಲ್ಲಿ ಬೇಸಿಕಲಿ ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಈಗ ಲೆವೆಲ್ಸ್ ಬೆಳೀತಾ ಇದೆ ಅಂತ ಲೆವೆಲ್ಸ್ನ ಕಂಟ್ರೋಲ್ ತರೋದಕ್ಕೆ ಮಾತ್ರ ಅಂತಲ್ಲ, ಬಾಡಿಯಿಂದನೇ ಆ ಲೆವೆಲ್ಸ್ನ ಯಾವ ರೀತಿ ನಾವು ಕಂಪ್ಲೀಟ್ ನಾರ್ಮಲ್ ಸ್ಥಿತಿ ತರೋದಕ್ಕೆ ಹೆಲ್ಪ್ ಮಾಡ್ಬೋದು, ಅದು ಆರ್ಟಿಫಿಷಿಯಲ್ ಸಪ್ಲಿಮೆಂಟ್ರಿ ಕೊಡ್ದೇನೆ. ಆ ಒಂದು ಲೈನ್ ಆಫ್ ಟ್ರೀಟ್ಮೆಂಟ್ ಇಲ್ಲಿ ಇಟ್ಕೊಂಡಿದ್ದೀವಿ. ಬೇಕಾದರೆ ಹಳೆ ರಿಪೋರ್ಟ್ಸ್ ಏನಿದೆ ಪ್ಲಸ್ ಮೆಡಿಕೇಶನ್ ಏನು ತಗೋತಾ ಇದ್ರೆ ಅದನ್ನು ತೊಗೊಂಬಂದ್ಬಿಟ್ಟು ಒಂದು ಸಲ ನಮ್ಮ ಡಾಕ್ಟರ್ಗಳಿಗೆ ಭೇಟಿ ಕೊಡಿ. ಸೊ ಈಗ ಪ್ರೆಸೆಂಟ್ ಸ್ಥಿತಿಯನ್ನು ನೋಡ್ಕೊಂಡ್ಬಿಟ್ಟು ಟ್ರೀಟ್ಮೆಂಟ್ ಶುರು ಮಾಡೋದ್ರ ಜೊತೆಗೆ ಒಂದು ಸೊಲ್ಯೂಷನ್ ಕೊಡೋದ್ರಲ್ಲಿ ಹೆಲ್ಪ್ ಮಾಡ್ಬೋದು ಈ ಒಂದು ಟೈಪ್ 2 ಡಯಾಬಿಟಿಸಲ್ಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ ಡಾಕ್ಟರ್. ಇನ್ನು ಈ ಡಯಾಬಿಟಿಸ್ ಇದ್ದವರು ಇದೊಂದು ಸಣ್ಣ ಕಾಯಿಲೆ ಏನಿಲ್ಲ, ಫುಡ್ಡಿಂದ ಕಂಟ್ರೋಲ್ ಮಾಡ್ಕೋಬಹುದು ಅಂತ ಒಂದು ಮುನ್ನೆಚ್ಚರಿಕೆ ವಹಿಸದೆ ಇದನ್ನ ನಿರ್ಲಕ್ಷ್ಯ ಮಾಡಿದ್ರೆ ಯಾವೆಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳು ಉಂಟಾಗಬಹುದು? ಈಗ ಬೇಸಿಕಲಿ ನೋಡಿ, ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಅದರಲ್ಲೂ 2 ಗ್ರೇಡ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ. ಸೊ ಫಸ್ಟ್ ಗ್ರೇಡ್ ಏನು ಫಸ್ಟ್ ಲೈನ್ ಆಫ್ ಸಿಂಪ್ಟಮ್ಸ್ ಅಂತ ಏನು ಹೇಳ್ತೀವಿ. ಸೊ ಜನರಲಿ ಒಂದ್ಸಲ ಇದು ಡಯಾಗ್ನೋಸ್ ಆದಾಗ ಕಾಣಿಸ್ತಕ್ಕಂಥ ಸಿಂಪ್ಟಮ್ಸ್ ಅಂದರೆ ಜನರಲೈಸ್ಡ್ ವೀಕ್ನೆಸ್, ಅಂದರೆ ಸ್ವಲ್ಪ ಕೆಲಸ ಮಾಡಿದ್ರು ಸುಸ್ತಾಗ್ತಾ ಇದೆ, ಟಯರ್ಡ್ ಆಗ್ತಾ ಇದ್ದೀರಿ, ಮೊದಲಿನ ಥರ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅನ್ಸೋದು, ಅದ್ರ ಜೊತೆಗೆ ಸ್ಲೋ ಆಗಿ ಮೈಕೈ ನೋವು ಬರೋದಾಗಿರ್ಬೋದು, ಅವಾಗ ತಲೆ ಸುತ್ತ ಬರ್ತಾ ಇದೆ, ಅದ್ರ ಜೊತೆ ಕೈಕಾಲಲ್ಲಿ ಸ್ವಲ್ಪ ಜೋಮ್ ಕಾಣಿಸ್ಕೊಳ್ಳೋದು, ಪಾದಗಳಲ್ಲಿ ಉರಿ ಕಾಣಿಸ್ಕೊಳ್ಳೋದು. ಸೊ ಈ ಒಂದು ಸಿಂಪ್ಟಮ್ಸ್ಗಳ ಮುಖಾಂತರ ಈ ಒಂದು ತೊಂದರೆ ಶುರು ಆಗ್ತಾ ಇದೆ. ಅದು ಆದಮೇಲೆ ಯಾವಾಗ ನಾವು ನೆಗ್ಲೆಕ್ಟ್ ಮಾಡೋಕ್ಕೆ ಶುರು ಮಾಡ್ತೀವಿ, ಯಾವಾಗ ಕಾಯಿಲೆ ಅದು ಬೆಳೀತಾ ಇದೆ ಅಂದಾಗ, ಸೊ ಇನಿಷಿಯಲ್ ಏನು ಸಿಂಪ್ಟಮ್ಸ್ ಇದೆ ಅದ್ರ ಜೊತೆಗೆ ಯಾವಾಗ ಬೇರೆ ಆರ್ಗನ್ಸಿಗೆ ಅದು ಇಫೆಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಸೊ ಫಸ್ಟ್ ಸಿಂಪ್ಟಮ್ ಅನ್ನೋದಂದರೆ ಸೆಕೆಂಡ್ ಗ್ರೇಡಲ್ಲಿ ಕಾಣಿಸ್ತಾ ಇರೋದು ಡಯಾಬಿಟಿಕ್ ನ್ಯೂರೋಪತಿ ಅಂತ ಕರಿತಾ ಇದ್ದೀವಿ ಮ್ಯಾಮ್. ಈಗ ಡಯಾಬಿಟಿಕ್ ನ್ಯೂರೋಪತಿ ಅಂದರೆ ಶುಗರಿಂದ ನರಗಳಲ್ಲಿ ವೀಕ್ನೆಸ್ ಕಾಣಿಸೋಕ್ಕೆ ಶುರು ಆಗೋದು. ಯಾವಾಗ ನರಗಳ ಆ ದೌರ್ಬಲ್ಯತೆ ಅನ್ನೋದು ಕಾಣಿಸೋಕ್ಕೆ ಶುರು ಆಗಿಬಿಡುತ್ತೆ, ಅದರಿಂದ ಮೇನ್ಲಿ 2 ಮೇಜರ್ ತೊಂದರೆಗಳು ಹುಟ್ಕೊಳ್ತಾ ಇದೆ. ಒಂದು ಸೆಕ್ಷುವಲ್ ಲೈಫಲ್ಲಿ ಒಂದು ತೊಂದರೆ ಕಾಣಿಸೋಕ್ಕೆ ಶುರು ಆಗೋದು, ಅದರಲ್ಲೂ ಕೂಡ ಪ್ರೀಮ್ಯಾಚುರ್ ಇಜಾಕ್ಯುಲೇಷನ್ ಮತ್ತು ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಅಂದರೆ ಒಂದು ಸ್ಟ್ರೆಂತ್ ಅನ್ನೋದು ಕಮ್ಮಿ ಆಗ್ತಾ ಹೋಗೋದು, ಇನ್ನೊಂದು ಶೀಘ್ರ ಸ್ಖಲನ ಆಗೋದಾಗಿರ್ಬೋದು. ಪ್ಲಸ್ ಅದ್ರ ಜೊತೆಗೆ ಈಗ ಕ್ವಾಲಿಟಿ ಆಫ್ ಸೆಮೆನ್ ಅಂತ ಹೇಳ್ತೀವಿ, ಆ ವೀರ್ಯಾಣುಗಳೇನು ಉತ್ಪತ್ತಿ ಆಗ್ತಾ ಇರುತ್ತೆ ಅದ್ರ ಸಂಖ್ಯೆ ಕಮ್ಮಿ ಆಗೋ ಚಾನ್ಸಸ್ ಆಗಿರೋದು, ಅಥವಾ ಅದು ರಿಲೀಸ್ ಆದರೂ ಕೂಡ ಅದರಲ್ಲಿ ಸತ್ತಿರೋದೇ ಜಾಸ್ತಿ ಆಗೋದು. ಇದರಿಂದ ಏನಾಗ್ತಾ ಇದೆ, ಈಗ ಮದುವೆ ಆಗಿರೋರು ಏನು ಡಯಾಬಿಟಿಸ್ ಡಯಾಗ್ನೋಸ್ ಆಗಿರುತ್ತೆ, ಮಕ್ಕಳಾಗೋದ್ರಲ್ಲೂ ತೊಂದರೆ ಆಗೋಕ್ಕೆ ಶುರು ಆಗೋದು. ಅದ್ರ ಜೊತೆಗೆ ಇನ್ನೊಂದು ಮೇಜರ್ ತೊಂದರೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಇಂಪೇರ್ಮೆಂಟ್ ಅಂತ ಹೇಳ್ತೀವಿ. ಎಸ್ಪೆಷಲಿ ಪೆರಿಫೆರಲ್ ಪಾರ್ಟ್ಸ್ ಆಫ್ ದ ಬಾಡಿ, ಕೈ ಅಥವಾ ಕಾಲುಗಳಲ್ಲಿ ರಕ್ತ ಸಂಚಾರ ಅನ್ನೋದೇ ಕಮ್ಮಿ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಯಾವಾಗ ಟೈಮ್ಗೆ ಅದು ರಕ್ತ ಸಂಚಾರನೇ ಆಗ್ತಾ ಇಲ್ಲ ಅಂದಾಗ ಏನಾಗ್ಬಿಡುತ್ತೆ, ಕೈಕಾಲಲ್ಲಿ ಸ್ವಲ್ಪ ಕೆಲಸ ಮಾಡಿದ್ರು ಸುಸ್ತಾಗ್ತಾ ಇದೆ, ಜೋಮ್ ಬರ್ತಾ ಇದೆ, ಎಳ್ತ ಬರ್ತಾ ಇದೆ, ಪಾದಗಳಲ್ಲಿ ಉರಿ ಬರ್ತಾ ಇದೆ, ಚುಚ್ಚದಂಗೆ ಆಗ್ತಾ ಇದೆ. ಸೊ ಈ ಎಲ್ಲ ತೊಂದರೆಗಳಿಗೆ ಮೇನ್ ಕಾರಣ ಈ ಒಂದು ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತಾ ಇದ್ದೀವಿ. ಅದ್ರ ಜೊತೆಗೆ ನೆಕ್ಸ್ಟ್ ಇನ್ನೊಂದು ಮೇಜರ್ ಅಂದರೆ ಡಯಾಬಿಟಿಕ್ ರೆಟಿನೋಪತಿ ಅಂತ ಕರಿತಾ ಇದ್ದೀವಿ. ಅಂದರೆ ಶುಗರಿಂದ ಕಣ್ಣುಗಳು ಹಾಳಾಗೋ ಚಾನ್ಸಸ್ಸು. ಈಗ ನಾರ್ಮಲಿ ಕಣ್ಮೇಲೆ ಪೊರೆ ಬರ್ತಾ ಇದೆ, ಮಂಜಾಗ್ತಾ ಇದೆ, ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, ಇದಕ್ಕೊಂದು ಏಜ್ ಪೀರಿಯಡ್ ಇದೆ ನ್ಯಾಚುರಲಿ ಬರ್ತಕ್ಕಂಥದ್ದಂದರೆ ಅಂದರೆ ಆಲ್ಮೋಸ್ಟ್ 80-85 ವರ್ಷ ಆದಮೇಲೆ ಕಾಣಿಸ್ಕೋಬೇಕು ಅಂತ ಹೇಳ್ತೀವಿ ನಾವು. ಆದರೆ ಈಗ ಎಷ್ಟೊಂದು ಪೇಷಂಟ್ ನೋಡ್ತಾ ಇದ್ದೀವಿ 50-55 ವರ್ಷದಲ್ಲೇ 2 ಕಣ್ಣಿಗೂ ಆಪ್ರೇಷನ್ ಮಾಡಿಸ್ತಾ ಇದ್ದಾರೆ. ಅದು ಡಯಾಬಿಟಿಸ್ ಇರೋರಲ್ಲೇ ನಾವು ನೋಡ್ತಾ ಇರೋದು. ಅದು ಒಂದು ಮೇಜರ್ ಕಾಂಪ್ಲಿಕೇಶನ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನೆಕ್ಸ್ಟ್ ಇನ್ನೊಂದು ಮೇಜರ್ ಅಂದರೆ ಡಯಾಬಿಟಿಕ್ ನೆಫ್ರೋಪತಿ, ಅಂದರೆ ಶುಗರಿಂದ ಕಿಡ್ನಿಗಳು ಸ್ಪಾಯ್ಲ್ ಆಗೋ ಚಾನ್ಸಸ್ಸು. ಈಗ ಜನರಲಿ ಕಿಡ್ನಿ ಫಂಕ್ಷನಿಂಗ್ ಏನಿದೆ ಅದು ನಾರ್ಮಲ್ ಆಗಿರಬೇಕು ಅಂದಾಗ ಈ ಗ್ಲೂಕೋಸ್ ಕಂಟೆಂಟ್ ಅನ್ನೋದು ಬಾಡಿಯಲ್ಲಿ ಏನಿದೆ ಅದು ರೆಗ್ಯುಲರ್ ಆಗಿ ಕ್ಲಿಯರ್ ಆಗ್ತಾ ಬರಬೇಕು. ಯಾವಾಗ ಅದು ಹಾಗೆ ಉಳ್ಕೊಳ್ಳೋಕೆ ಶುರು ಆಗಿಬಿಡುತ್ತೆ, ಈ ಟ್ಯಾಬ್ಲೆಟ್ಸ್ ಮುಖಾಂತರ ಏನು ಮಾಡ್ತಾರೆ, ಅದನ್ನು ಬ್ರೇಕ್ ಡೌನ್ ಮಾಡಿಬಿಟ್ಟು ವೇಸ್ಟ್ ಪ್ರಾಡಕ್ಟ್ ಥರ ಹೊರಗಡೆ ಹಾಕೋಕ್ಕೆ ಶುರು ಮಾಡಿಬಿಡುತ್ತೆ. ಈ ಒಂದು ಇಂಗ್ಲೀಷ್ ಟ್ಯಾಬ್ಲೆಟು ಅದು ವೇಸ್ಟ್ ಪ್ರಾಡಕ್ಟ್ ಥರ ಯಾವಾಗ ಹೊರಗಡೆ ಹಾಕೋಕ್ಕೆ ಶುರು ಆಗಿಬಿಡುತ್ತೆ, ಅದು ಥ್ರೂ ಕಿಡ್ನಿಯಿಂದನೇ ಎಕ್ಸ್ಟ್ರೀಟ್ ಆಗಬೇಕು. ಹೆಚ್ಚಾಗಿ ಶುಗರ್ ಬಂದ್ರೆ ಕಿಡ್ನಿ ಮತ್ತೆ ಕಣ್ಣುಗಳಿಗೆ ಹೆಚ್ಚಾಗಿ ಎಫೆಕ್ಟ್ ಆಗುತ್ತೆ, ಮೇಜರ್ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಈ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡ್ಕೊಂತೀನಿ. ಒಬ್ರು ಕಾಲರ್ ಇದ್ದಾರೆ. ಈಗ ಚಂದ್ರಪ್ಪ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಏನ್ ಸಮಸ್ಯೆ ಇದೆ? ನಮಗೆ ನಾನು 47 ಇಯರ್ಸ್ ಈಗ. ಹಾ, ಶುಗರ್ ಬಂದು 2 ಇಯರ್ಸ್ ಆಯ್ತು. ಟ್ರೀಟ್ಮೆಂಟ್ ತಗೊಂತಾ ಇದ್ದೀರಾ? ಟ್ರೀಟ್ಮೆಂಟ್ ತಗೊಂತಾ ಇದ್ದೀನಿ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಸರ್. ನಮಸ್ಕಾರ, ಹೇಳಿಪ್ಪ ಏನು ತೊಂದರೆ ಇದೆ? ಹೆಸರು ಚಂದ್ರಪ್ಪ ಅಂತಂದು. ಓಕೆ. 47 ಇಯರ್ಸ್ ಸರ್. ಓಕೆ. ಶುಗರ್ ಬಂದು 2 ಇಯರ್ಸ್ ಆಯ್ತು. ಹಾಂ ಹಾಂ. ಟ್ಯಾಬ್ಲೆಟ್ಸ್ ತಗೊಂತಾ ಇದೆ. ಮತ್ತೆ ಮೆಟಾಸಿಯನ್ 1 GSR ಅಂತ ತಗೊಂತಾ ಇದೆ. ಓಕೆ. ಅದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಈಗ ಕಡಿಮೆ 500 mg ಕೊಟ್ಟಿದ್ದಾರೆ ಸರ್ ಈಗ. ಹಾಂ ಹಾಂ ಹಾಂ. ಅದಕ್ಕೆ ಈಗ ಸೈಡ್ ಎಫೆಕ್ಟ್ ಅಂದ್ರೆ ಸೊಂಟ ನೋವು ಬರ್ತಾ ಇದೆ ಸರ್ ಸ್ವಲ್ಪ. ಓಕೆ. ಮತ್ತೆ ಅದಕ್ಕೆ ವಾಕಿಂಗ್ ಮಾಡ್ತೀನಿ ಸರ್, ಎಕ್ಸರ್ಸೈಸ್ ಅಂದ್ರೂ ಯೋಗಾಸನ ಭಾಳ ಮಾಡ್ತಾ ಇದ್ದೀನಿ ಸರ್ ನಾನು. ಹಾಂ ಹಾಂ ಹಾಂ. ಅದಕ್ಕೆ ಮತ್ತೆ ಏನಾದರೂ ಕೇಳ್ತಾ ಇದ್ದಾರೆ ಸರ್. ನಿಜವಾಗ್ಲಪ್ಪ, ಯಾಕಂದರೆ ನೋಡಿ ಈ ಒಂದು ಏಜ್ ಪೀರಿಯಡಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿನ ತುಂಬ ಜಾಸ್ತಿ ಇರುತ್ತೆ. ಹಾಗಿದ್ದಾಗ ಅಷ್ಟು ಮೇಜರ್ ತೊಂದರೆಗಳು ಬರೋದಿಲ್ಲ, ತಡ್ಕೊಳ್ಳೋ ಕೆಪಾಸಿಟಿ ಬಾಡಿಗೆ ತುಂಬ ಇರೋದ್ರಿಂದ. ಹಾಗಾಗಿ ಸಣ್ಣ ತೊಂದರೆಗಳು ಬಂದರೂ ಕೂಡ ನಾವು ಅದನ್ನು ಎಕ್ಸಸೈಸ್ ಮುಖಾಂತರ ಅಥವಾ ಯೋಗ ಅಥವಾ ವಾಕ್ ಮುಖಾಂತರ ಅದನ್ನು ಕಂಟ್ರೋಲ್ ಇಟ್ಕೊಳ್ತಾ ಇರ್ತೀವಿ.
ಯಾವಾಗ ಒಂದು 50 ವರ್ಷ 55 ವರ್ಷಕ್ಕೆ ರೀಚ್ ಆಗಿಬಿಡ್ತೀವಿ, ಆ ತಡ್ಕೊಳ್ಳೋ ಕೆಪಾಸಿಟಿ ಕೂಡ ಬಾಡಿದು ಕಮ್ಮಿ ಆಗ್ತಾ ಹೋಗ್ಬಿಡುತ್ತೆ. ಆವಾಗ ಮೆಡಿಕೇಶನ್ ಇಲ್ಲದೆ ಬೇರೆ ಹಾದಿ ಇಲ್ಲ ಅಂದಾಗ ಇನಿಷಿಯಲಿ ಒಂದು ಡಯಾಬಿಟಿಸಿಗೆ ಮಾತ್ರ ಟ್ಯಾಬ್ಲೆಟ್ ಶುರು ಮಾಡ್ತಾ ಇರೋರು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ದಿನಗಳು ಕಳೀತಾ ಹೋದಷ್ಟು ಡಯಾಬಿಟಿಸ್ ಆಗಿತ್ತು, ಅದಾದಮೇಲೆ BP ಬಂತು, ಅದಾದಮೇಲೆ ಜಾಯಿಂಟ್ಸ್ ಪೇನ್ ಬಂತು, ಅದಾದಮೇಲೆ ನರಗಳ ತೊಂದರೆ ಬಂತು, ಅದಾದಮೇಲೆ ಕಣ್ಣಿನ ತೊಂದರೆ ಬಂತು, ಅದಾದಮೇಲೆ ಕಿಡ್ನಿ ತೊಂದರೆ ಬಂತು. ಸೊ ಈ ಥರ ಒಂದು ಟ್ಯಾಬ್ಲೆಟಿಂದ ಶುರು ಮಾಡಿರೋರು ಈಗ ಆಲ್ಮೋಸ್ಟ್ ಎಷ್ಟೋ ಜನ ಪೇಷಂಟ್ ನಮ್ಮ ಹತ್ರ ಬರ್ತಾರೆ, ಸೊ ಊಟಕ್ಕಿಂತ ಜಾಸ್ತಿ ಟ್ಯಾಬ್ಲೆಟ್ಸೇ ಆಗ್ತಾ ಇದೆ ಅನ್ನೋ ಥರನೂ ಮಾತಾಡ್ತಾ ಇರ್ತಾರೆ. ಸೊ ಅದಕ್ಕೆ ಮೇನ್ ಕಾರಣ ಕಾಯಿಲೆನ ನಾವೇ ಬೆಳೆಸ್ತಾ ಇದ್ದೀವಿ ಹೊರತಾಗಿ ಕಾಯಿಲೆ ಅದರದೇ ಬೆಳೀತಾ ಇಲ್ಲ. ಸೊ ನಾವೇ ಬೆಳೆಸ್ತಾ ಇದ್ದೀವಿ ಅಂದರೆ ಅದರ ಅರ್ಥ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ದಾಗ ಅಷ್ಟೆಲ್ಲ ತೊಂದರೆ ಬೆಳೀತಾ ಇದೆ. ಸೊ ಹಾಗಾಗಿ ಇನಿಷಿಯಲ್ ಸ್ಟೇಜಲ್ಲಿ ಇದ್ದಾಗಲೇ ಅದನ್ನು ನಾವು ಯಾವ ರೀತಿ ಕಂಟ್ರೋಲ್ ಇಟ್ಕೋಬೇಕು, ಯಾವ ರೀತಿ ಅದನ್ನು ತೆಗೆದು ಹಾಕಬೇಕು, ಪ್ಲಸ್ ಬೇರೆ ಆರ್ಗನ್ಸಿಗೆ ಅದು ಇಫೆಕ್ಟ್ ಆಗದೆ ಇರೋ ಥರ ನೋಡ್ಕೋಬೇಕು. ಆ ಒಂದು ಲೈನ್ ಆಫ್ ಟ್ರೀಟ್ಮೆಂಟ್ ನಾವು ಹೋಮಿಯೋಪತಿಯಲ್ಲಿ ಮಾಡ್ತಾ ಇದ್ದೀವಿ. ಹಾಗಾಗಿ ಬೇರೆ ಒಂದು ತೊಂದರೆಗಳು ಬರ್ತಾ ಇಲ್ಲ, ಅದ್ರ ಜೊತೆಗೆ ಇರೋ ಒಂದು ತೊಂದರೆಗೂ ಒಂದು ಸೊಲ್ಯೂಷನ್ ಆಗೋದ್ರಲ್ಲೂ ಹೆಲ್ಪ್ ಆಗ್ತಾ ಇದೆ. ಬೇಕಾದರೆ ಒಂದ್ಸಲ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಭೇಟಿ ಕೊಡ್ಬೋದು, ಅದಕ್ಕೊಂದು ಪರಿಹಾರ ಕೊಡೋದ್ರಲ್ಲಿ ಹೆಲ್ಪ್ ಮಾಡ್ಬೋದು ನೋಡಿಪ್ಪ. ಕರೆ ಮಾಡಿದ್ದಕ್ಕೆ ಧನ್ಯವಾದ ಡಾಕ್ಟರ್. ಇನ್ನು ಹೆಣ್ಮಕ್ಳಿಗೆ ಶುಗರ್ ಇದೆ ಅಂತ ಗೊತ್ತಾದಾಗ ಅವರು ಗರ್ಭಿಣಿ ಆದಾಗ ಅವರ ಹುಟ್ಟೋ ಮಗುಗೂ ಕೂಡ ಶುಗರ್ ಬರ್ಬೋದಾ, ಅಥವಾ ಬಂದ್ರೂ ಅದನ್ನ ಯಾವ್ದಾದ್ರು ಒಂದು ಟ್ರೀಟ್ಮೆಂಟ್ ಕೊಟ್ಟು ತಡಿಬಹುದಾ? ಈಗ ಜನರಲಿ ಪ್ರೆಗ್ನೆನ್ಸಿ ಪೀರಿಯಡ್ ತುಂಬ ಕಾಮನ್ ಆಗಿ ಬರ್ತಾ ಇರುತ್ತೆ ಅಮ್ಮ. ಸೊ ಅದು ಬಂದಾಗ ಈಗ ತಾಯಿಗೆ ಬಂದಿದೆ ಅಂದಾಗ ಮಗುವಿಗೆ ಬರೋ ಚಾನ್ಸಸ್ 99% ಇರೋದಿಲ್ಲ. ಸೊ ಆ ಥರ ಇದ್ದಾಗ ತಾಯಿಗೂ ಕೂಡ ಏನಾದ್ರು ಲೆವೆಲ್ಸಲ್ಲಿ ವ್ಯತ್ಯಾಸ ಆಗ್ತಿರುತ್ತೆ. ಸೊ ಆಫ್ಟರ್ ಡೆಲಿವರಿ ವಿದಿನ್ 3 ಮಂತ್ಸಲ್ಲಿ ಅದು ಕಂಪ್ಲೀಟ್ ನಾರ್ಮಲಿಗೆ ಬರೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನು ನಾವು ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಈ ಒಂದು ಜೆಸ್ಟೇಷನಲ್ ಡಯಾಬಿಟಿಸ್ ಏನಿದೆ ಅದಕ್ಕೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಅವಶ್ಯಕತೆ ಇಲ್ಲದೇ ಕಂಟ್ರೋಲಿಗೆ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಇಫ್ ಇನ್ ಕೇಸ್ ಆಫ್ಟರ್ ಡೆಲಿವರಿ 3 ಮಂತ್ಸ್ ಆದಮೇಲೂ ಕೂಡ ಹಾಗೆ ಲೆವೆಲ್ಸ್ ಬೆಳೀತಾ ಇದೆ, ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂದಾಗ ಅದಕ್ಕೆ ಒಂದು ಮೆಡಿಕೇಶನ್ ಅಗತ್ಯ ಇರುತ್ತೆ. ಹಾಗಾಗಿ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಬಂದಾಗ ಯಾವುದೇ ಟೆನ್ಷನ್ ತಗೊಳಕ್ ಹೋಗಬೇಡಿ. ಸೊ ಕರೆಕ್ಟಾಗಿ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಬನ್ನಿ, ಯಾಕಂದ್ರೆ ಆಗಲ್ಲ ಅಂತ ಆರಾಮಾಗಿರ್ಬೋದಲ್ಲ ನಿಜವಾಗ್ಲು. ಸೊ ಆ ಒಂದು ಟೆನ್ಷನ್ ತಗೊಳ್ಳೋದ್ರಿಂದ ಮಗುವಿಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಹೊರತಾಗಿ ಬೇರೆ ಯಾವುದೇ ರೀತಿ ಚಾನ್ಸಸ್ ಇರಲ್ಲ. ಇನ್ನು ಡಾಕ್ಟರ್, ಹೋಮಿಯೋಪತಿಗೆ ಶುಗರ್ ಪೇಷಂಟ್ಸ್ ಬಂದಾಗ ನೀವು ಯಾವ ರೀತಿ ಡಯಾಗ್ನೋಸ್ ಮಾಡ್ತೀರಾ, ಹಾಗೆ ಯಾವ ರೀತಿ ಟ್ರೀಟ್ಮೆಂಟ್ಗಳನ್ನ ಪ್ರಿಫರ್ ಮಾಡ್ತೀರಾ? ಈಗ ಬೇಸಿಕಲಿ ಹೋಮಿಯೋಪತಿ ಲೈನ್ ಆಫ್ ಟ್ರೀಟ್ಮೆಂಟ್ ಏನಿದೆ ಸೊ ಡೈರೆಕ್ಟ್ಲಿ ಅಂತೂ ಫಸ್ಟಿಗೆ ಡಯಾಬಿಟಿಸ್ ಬಂದು ಡಾಕ್ಟರ್ ಹತ್ರ ಹೋಗ್ಬೇಕು ಅಂದ್ರೆ ಹೋಮಿಯೋಪತಿ ಡಾಕ್ಟರ್ ಹತ್ರ ಯಾರು ಬರಲ್ಲ. ಇಂಗ್ಲಿಷ್ ಮಾತ್ರೆಗಳನ್ನ ಆಲ್ರೆಡಿ ಶುರು ಮಾಡಿರ್ತಾರೆ. ಈಗ ನಾನು 10 ಪೇಷಂಟ್ ನೋಡ್ತಾ ಇದ್ದೀನಿ ಅಂದ್ರೆ ಅದರಲ್ಲಿ ಒಂದು ಪೇಷಂಟ್ ಯಾರಾದ್ರೂ ವಿತೌಟ್ ಅಂದ್ರೆ ಅಲೋಪತಿ ಮೆಡಿಸಿನ್ ಸ್ಟಾರ್ಟ್ ಮಾಡದೆ ಬಂದಿರೋರು ಇರ್ತಾರೆ. ಮಿಕ್ಕಿರೋ 9 ಪೇಷಂಟ್ ಆಲ್ರೆಡಿ ಅಲೋಪತಿ ಮೆಡಿಸಿನ್ ತಗೋಬಹುದಲ್ಲ ಡಾಕ್ಟರ್? ಅಲೋಪತಿಕ್ ಟ್ರೀಟ್ಮೆಂಟ್ ತಗೊಂತಿರ್ತಾರೆ ಅವರು, ಜೊತೆಗೇನೆ ಹೋಮಿಯೋಪತಿನೂ ತಗೋಬಹುದಲ್ಲ? ನಿಶ್ವಾಗ್ಲು. ಯಾಕಂದ್ರೆ ಈಗ ಆ ಟ್ಯಾಬ್ಲೆಟ್ ತಗೋತಾ ಇದೀವಿ, ಅದ್ರ ಜೊತೆಗೆ ಇದು ತಗೋಬಾರ್ದು ಆ ಥರ ಏನೂ ಇಲ್ಲಮ್ಮ. ಯಾಕಂದ್ರೆ ಹೋಮಿಯೋಪತಿ ಮೆಡಿಕೇಶನ್ಸ್ ನಾವೇನು ಪ್ರೊವೈಡ್ ಮಾಡ್ತಾ ಇದೀವಿ ಅದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಅನ್ನೋದೇ ಇಲ್ಲ, ಸೈಡ್ ಎಫೆಕ್ಟ್ಸ್ ಏನಿಲ್ಲ. ನಿಶ್ವಾಗ್ಲು. ಯಾಕಂದ್ರೆ ಈಗ ಅಲೋಪತಿ ಮೆಡಿಸಿನ್ ಇದೆ, ಅದಕ್ಕೆ ಕೆಮಿಕಲ್ ಏನು ಕೊಡ್ತಾ ಇದ್ದಾರೆ, ಈಗ ನಾನು ಕೆಮಿಕಲ್ ಕೊಡ್ತಾ ಇದ್ದೀನಿ ಅಂದಾಗ ಎರಡು ಕೂಡಿದಾಗ ಒಂದು ರಿಯಾಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಈಗ ನನ್ನಲ್ಲಿ ಯಾವುದೇ ಮೆಡಿಸಿನ್ಸ್ ಅಲ್ಲಿ ಕೆಮಿಕಲ್ಸ್ ಇಲ್ಲ ಅಂದಾಗ ಇದ್ರ ಜೊತೆಗೆ ಇಂಗ್ಲಿಷ್ ಮೆಡಿಸಿನ್ಸ್ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡ್ತಾ ಬಂದರೂ ಕೂಡ ಯಾವುದೇ ಹಾರ್ಮ್ ಅನ್ನೋದು ಇರೋದಿಲ್ಲ. ಪ್ಲಸ್ ಅದ್ರ ಜೊತೆಗೆ ಸೊ ಕಾಂಪ್ಲಿಕೇಶನ್ಸ್ ಬರೋದಿಲ್ಲ ಅನ್ನೋದ್ರ ಜೊತೆಗೆ ಕಾಯಿಲೆ ಬೆಳೆಯೋದಕ್ಕೂ ಬಿಡ್ತಾ ಇಲ್ಲ ನಾವು. ಅಂದ್ರೆ ತುಂಬಾ ಶುಗರ್ ಇರೋರ್ಗು ಸಹ ನೀವು ಹೋಮಿಯೋಪತಿಯಲ್ಲಿ ಬೈ ಸ್ಟೇಜ್ 1 ಇಂದಾನೇ ಟ್ರೀಟ್ಮೆಂಟ್ ಶುರು ಮಾಡ್ತೀರಾ ಡಾಕ್ಟರ್? ಯಾವುದೇ ಒಂದು ಈಗ ಲೆವೆಲ್ಸ್ ಮೇಲೆ ಡಿಪೆಂಡ್ ಆಗಿಲ್ಲ. ಈಗ 500 ಬಂತು ಅವರಿಗೆ ಬೇರೆ ಮೆಡಿಸಿನ್ ಕೊಡಬೇಕು, ಅಥವಾ 200 ಇರೋರಿಗೆ ಬೇರೆ ಮೆಡಿಸಿನ್ ಕೊಡಬೇಕು. ಆದರೆ ಒಂದು ಫಂಕ್ಷನಿಂಗ್ ಅಲ್ಲಿ ಅಬ್ನಾರ್ಮಿಟಿ ಆಗಿದೆ ಅಂದಾಗ ಫಸ್ಟ್ ಏನು ಕಾರಣಗಳಿದೆ. ಈಗ ಡಯಾಬಿಟಿಸ್ ಬರ್ತಾ ಇದೆ ಅಂದರೆ ಮೇನ್ಲಿ ನಾವು ನೋಡ್ತಾ ಇರೋದು ಒಂದು 3 ಕಾರಣಗಳು. ಒಂದು ಸೈಕಲಾಜಿಕಲ್ ಫ್ಯಾಕ್ಟರ್ಸ್ ಫಸ್ಟ್ ಅಂತ ಹೇಳ್ತೀವಿ, ಅದಾದಮೇಲೆ ಜೆನೆಟಿಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ, ಪ್ಲಸ್ ಥರ್ಡ್ ಒನ್ ಫಿಸಿಕಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಈಗ ಸೈಕಲಾಜಿಕಲ್ ಫ್ಯಾಕ್ಟರ್ಸಲ್ಲಿ ಮೇನ್ಲಿ ಸ್ಟ್ರೆಸ್ ಆಗಿರ್ಬೋದು, ಟೆನ್ಷನ್ ಆಗಿರ್ಬೋದು, ವರ್ಕ್ ಪ್ರೆಷರಿಂದ ಕಾಣಿಸ್ಕೊಡ್ತಾ ಇದೆ. ಈಗ ಜೆನೆಟಿಕ್ ಫ್ಯಾಕ್ಟರ್ ಅಂದರೆ ಫ್ಯಾಮಿಲಿ ಟೆಂಡೆನ್ಸಿ ಮುಖಾಂತರ, ಈಗ ಫಾದರ್ಗಿತ್ತು, ಮದರ್ಗಿತ್ತು, ಅಥವಾ ಅಜ್ಜಿ ತಾತಂದ್ರಿಗಿತ್ತು, ಅವ್ರ ಮುಖಾಂತರ ಬರತಕ್ಕಂಥದ್ದು. ಅದೇ ಫಿಸಿಕಲ್ ಫ್ಯಾಕ್ಟರ್ಸ್ ಅಂದರೆ ಈಗ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ, ಟೈಮ್ಗೆ ಫುಡ್ ತಗೋತಾ ಇಲ್ಲ, ಸೊ ತಗೊಂಡ್ರು ಫುಡ್ಡು ಮನೆ ಫುಡ್ಗಿಂತಲೂ ಔಟ್ಸೈಡ್ ಫುಡ್ಡನ್ನೇ ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ದಾರೆ. ಸೊ ಬಾಡಿ ನೀಡ್ಸ್ ಏನಿದೆ ಅದು ಸಿಗ್ತಾ ಇಲ್ಲ. ಈ ಒಂದು ಕಂಡೀಷನಲ್ಲಿ ಈ ಒಂದು ಕಾಯಿಲೆಗೆ ಒಳಗಾಗ್ತಿದ್ದಾರೆ. ಸೊ ಆ ಥರ ಇದ್ದಾಗ ಫಸ್ಟ್ ಯಾವುದರಿಂದ ಅದು ಬಂದಿದೆ, ಈಗ ಸ್ಟ್ರೆಸ್ ಓರಿಯೆಂಟೆಡ್ ಇದೆನಾ, ಅಥವಾ ಈಗ ಫಿಸಿಕಲ್ ಆಕ್ಟಿವಿಟೀಸಿಂದ ಬಂದಿದೆನಾ, ಅಥವಾ ಜೆನೆಟಿಕ್ ಫ್ಯಾಕ್ಟರಿಂದ. ಸೊ ಅದ್ರ ಮೂಲಕ ಟ್ರೀಟ್ಮೆಂಟ್ನ ಶುರು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇಲ್ಲಿ ಮೇನ್ಲಿ ಕೊಡ್ತಾ ಇರೋದು ಒಂದು ವರ್ಡಲ್ಲಿ ಹೇಳೋದಾಗಿದ್ರೆ ಇಂಗ್ಲಿಷ್ ಮೆಡಿಸಿನ್ ಥರ ಸಪ್ಲಿಮೆಂಟ್ರಿ ಮೆಡಿಸಿನ್ ಕೊಡ್ತಾ ಇಲ್ಲ. ಅಂದ್ರೆ ಈಗ ಇನ್ಸುಲಿನ್ ಫಂಕ್ಷನ್ ಕರೆಕ್ಟ್ ಆಗ್ತಿಲ್ಲ ಅಂತ ಹೊರಗಡೆಯಿಂದ ಇನ್ಸುಲಿನ್ ಟ್ಯಾಬ್ಲೆಟ್ ಕೊಡೋದ್ರಿಂದ ಓನ್ಲಿ ಲೆವೆಲ್ಸ್ ನ ಕಂಟ್ರೋಲ್ ಇಟ್ಕೋಬಹುದು ಹೊರತಾಗಿ ಮಾತ್ರ ಆಗುತ್ತೆ, ಕಾಯಿಲೆ ಗುಣ ಆಗೋದಿಲ್ಲ. ಆದ್ರೆ ಹೋಮಿಯೋಪತಿಲಿ ನಾವಿಲ್ಲಿ ಇನ್ಡೆಪ್ತ್ ಆಗಿ ಕ್ಯೂರ್ ಆಗೋ ರೀತಿ ಬಾಡಿಯಿಂದ ರಿಲೀಸ್ ಮಾಡಿಸೋದಕ್ಕೆ ಪ್ಲಸ್ ಅದ್ರ ಫಂಕ್ಷನ್ ನ ಸರಿಪಡಿಸೋದಕ್ಕೆ ಹೆಲ್ಪ್ ಮಾಡ್ತಾ ಇದೀವಿ.
ಓಕೆ ಡಾಕ್ಟರ್. ವೀಕ್ಷಕ, ಇನ್ನು ನೀವು ಕೂಡ ಡಯಾಬಿಟಿಸ್ನಿಂದ ಬಳಲ್ತಾ ಇದ್ರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ಗೆ ಭೇಟಿ ನೀಡಿ ಚಿಕಿತ್ಸೆಯನ್ನು ಪಡೆಯಬಹುದು. ಸಂಪರ್ಕಿಸಬೇಕಾದಂತಹ ವಿಳಾಸ ಬರ್ತಿದೆ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಪ್ರಶಾಂತ್ ಹೋಮಿಯೋಪತಿ ವೈದ್ಯರು, ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್, ಬೆಂಗಳೂರು, ಮಲ್ಲೇಶ್ವರಂ, ಜಯನಗರ, ಇಂದಿರಾನಗರ, ಮೈಸೂರು, ದಾವಣಗೆರೆ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಬಳ್ಳಾರಿ, ಬೆಳಗಾವಿ. ದೂರವಾಣಿ ಸಂಖ್ಯೆಗಳು 9550000133. ಮತ್ತೊಂದು ದೂರವಾಣಿ ಸಂಖ್ಯೆ 180010081212. ಡಾಕ್ಟರ್, ಎಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ಡಯಾಬಿಟಿಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ವೀಕ್ಷಕರಿಗೆ ತಿಳಿಸಿಕೊಡೋದ್ರ ಜೊತೆಗೆ ಹೋಮಿಯೋಪತಿಯಲ್ಲಿ ಏನೆಲ್ಲ ಚಿಕಿತ್ಸಾ ವಿಧಾನಗಳಿವೆ ಅಂತಲೂ ಸಹ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. 500 ಹಾಗೂ 1,000 ರೂಪಾಯಿ ನೋಟನ್ನು ನಿಷೇಧ ಮಾಡಿದ ಬೆನ್ನಲ್ಲೇ ಎಟಿಎಂ ಹಾಗೂ ಬ್ಯಾಂಕ್ಗಳಲ್ಲಿ ಹಿಂದೆ ಪಡೆಯುವ ಮಿತಿಯನ್ನು ಹೆಚ್ಚಳ ಮಾಡಿದ್ದ ಕೇಂದ್ರ ಸರ್ಕಾರ ಇವತ್ತು ಆ ಮಿತಿಯನ್ನು ಕಡಿಮೆ ಮಾಡಿದೆ. ದೇಶದಲ್ಲಿ 500 ಹಾಗೂ 1,000 ರೂಪಾಯಿ ನೋಟುಗಳು ಬ್ಯಾನ್ ಆಗುವಂತಹ ವಿಷಯ ಮೊದಲೇ ಉದ್ಯಮಿ ಅನಿಲ್ ಅಂಬಾನಿ ಹಾಗೂ ಅದಾನಿಗೆ ಗೊತ್ತಿತ್ತು ಅಂತ ಬಿಜೆಪಿ ಶಾಸಕ ಭವಾನಿ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ.